नमस्कार। आज 9 मार्च 2026 अभी मैं दांडेली म्युनिसिपल प्रांगण में हूँ। यहाँ प्रधानमंत्री आवास योजना G+2 का जो काम पिछले 8 सालों से रुका हुआ था, दांडेली नगर निगम के अधिकारी ने सभी बैंक संस्थापकों को और दांडेली नगर निगम में बुलाकर G+2 के लोन से संबंधित सभी जानकारी का ब्यौरा लिया। इस वक्त उत्तर कन्नड़ कारवार डीसी ऑफिस से एक प्रतिनिधि भी मौजूद थे। सभी जानकारी लेकर अधिकारियों ने इस योजना को जल्द से जल्द निपटाने का आश्वासन दिया और इस वक्त यहाँ पर इस योजना के लाभार्थी और होराता समिति के सभी सदस्य भी मौजूद थे और इस योजना को लेकर उस संबंधित अधिकारी से हमने कुछ बात करने की कोशिश की तो उन्होंने साफ मना कर दिया कि आपके नेता आपको बताएंगे। उन्हें यह नहीं पता था कि रिपोर्टर का कोई नेता नहीं होता, वह जनता की बातों को अधिकारियों तक पहुंचाता है और अधिकारियों की बातों को जनता तक पहुंचाता है। गंगवा निगम विराट मेहरुनी साला सूरी मुनीरा इब्राहिम अख्तर नसीमा फरीद खान नजमुनिसा खतीब संतोष भारती राघवकर सुधा विठल किलेकर पाउलिन दूजे डयास राधा मोलाली पड़ी ನಮಸ್ಕಾರ. ಇವತ್ತು ಈ ಒಂದು ಸಭೆ ತುರ್ತಾಗಿ ಸೇರಿದ್ದೇವೆ. ನಾ ಯಾರಿಗೂ ಮೆಸೇಜ್ ಹಾಕಿ ಕರೆಸಲಿಕ್ಕೆ ಇದಾಗಿಲ್ಲ. ನನಗೆ ಬೆಳಿಗ್ಗೆ ಫೋನ್ ಬಂತು, ಕಾರವಾರದಿಂದ ಪ್ರಾಜೆಕ್ಟ್ ಡೈರೆಕ್ಟರ್ ಬರ್ತಾ ಇದ್ದಾರೆ ಅಂತ ಹೇಳಿ. ನಾವು ಮೊನ್ನೆ ಕಾರವಾರಿಗೆ ಹೋಗಿ ಮೊನ್ನೆ ಡಿ ಸಿ ಅವ್ರ ಹತ್ರ ಚರ್ಚೆ ಮಾಡಿದ್ವಿ. ಅವತ್ತು ಸಹ ಅವ್ರು ಹೇಳಿದ್ರು PDಗೆಲ್ಲೇ ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ, ಬರ್ತಾರ ಅಂಥೇಳಿ. ಆಮೇಲೆ ಈ ಬ್ಯಾಂಕ್ ಲೋನ್ ರಾಜೀವ್ ಗಾಂಧಿ ಗೃಹ ನಿರ್ಮಾಣ ಮಂಡಳಿ ಅವ್ರ ಜೊತೆನೂ ಮಾತಾಡಿದ್ವಿ. ಆಮೇಲೆ ಡಿ ಸಿನೂ ಸಹ ತಾವು ಬರ್ತೇನೆ ಅಂಥೇಳಿ ಇಷ್ಟೇ ಹೇಳಿದರು. ಆದರೆ ಇವತ್ತು ಅವರು ತುರ್ತಾಗಿ ಬಂದರು. ನಮಗೆ ಯಾವ ರೀತಿ ಒಂದು ಇನ್ಫಾರ್ಮೇಷನ್ ಸಿಕ್ತು, ಇಲ್ಲೇ ಸೇರಿ ಚರ್ಚೆ ಮಾಡಿದ್ವಿ. ಇದರಲ್ಲಿ ಆದದ್ದು ಏನಂತ ಹೇಳಿದ್ರೆ, ಏನು ಬ್ಯಾಂಕಿಂದ ಏನು ಪ್ರಾಬ್ಲಮ್ ಇತ್ತು ಇವತ್ತು ಸಹ ಅದೇ ಹೇಳ್ತಾ ಇದ್ರು. ಈಗ ಆಫೀಸರ್ ಬರ್ತಾರೆ, ನಮ್ಮ ಮಾತು ಕೇಳೋದಿಲ್ಲ, ತಮ್ದು ಏನೈತೆ ಮಾತಾಡಿ ಹೋಗ್ಬಿಡ್ತಾರೆ. ಅವ್ರು ಬೆಳಿಗ್ಗೆ ಹೇಳ್ತಾ ಇದ್ರು 3 ತಿಂಗಳಲ್ಲೇ ಮಾಡ್ತೇವೆ, ನೀವು ಹೋಗ್ರಿ ಅಂತ ಹೇಳಿ. ಈಗ ಸ್ವಲ್ಪ ಟೈಟ್ ತೊಗೊಂಡ್ಕೊಳ್ಳೆ ಬ್ಯಾಂಕ್ನಲ್ಲಿ ಬಂದು ಮಾತಾಡಿದ್ದಾರೆ. ಈಗ ಮೊದಲನೇದು 108ರಲ್ಲಿ ಯಾರಿಗೆ ಬ್ಯಾಂಕ್ ಲೋನ್ ಬೇಕು ಅವರೆಲ್ಲ ಹೋಗಿ ಕ್ಲಿಯರ್ ಮಾಡಿಕೊಡ್ಬೇಕು. ಅವ್ರು ಮಾಡಲಿಲ್ಲ, ನಮಗೆ ಇನ್ಫಾರ್ಮೇಷನ್ ಕೊಡ್ರಿ. ಅದರ ನಂತರ ನಾಳೆ ಅಥವಾ ನಾಡ್ದಿಂದ 84 ಜನರಲ್ಲಿ ಎಷ್ಟು ಜನ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಅದು ಅವ್ರು ಕಳಿಸ್ತಾರೆ. ಈ 2 ಪ್ರೊಸೆಸ್ ನಡೆದದ. ಇದರ ಮಧ್ಯ ಇದಕ್ಕೆ ಸುಮಾರು 7 ಜನಕ್ಕೆ ನಾವು ಹೇಳಿದ್ವಿ, ನೀವಾದರೂ ದುಡ್ಡು ತುಂಬಿ ಬರ್ರಿ, ಯಾರಿಗೆ ಆಗ್ತದೆ ಸಾಧ್ಯ ತುಂಬ್ರಿ, ಬ್ಯಾಂಕ್ ಬಡ್ಡಿ ಎಲ್ಲ ಸಮಸ್ಯೆ ಆಗ್ತದೆ ಅಂತೇಳಿ. ಈಗಾಗಲೇ 7 ಜನ ದುಡ್ಡು ತುಂಬಿದ್ರು. ಮೊನ್ನೆ ದೇಶಪಾಂಡೆ ಸಾಹೇಬರು ಇಲ್ಲೇ ಬಂದಾಗ 6 ಜನರಿಗೆ ಅವತ್ತು ಇದು ಕೊಟ್ಟರು, ಏನಂದರೆ ಆದೇಶ ಪತ್ರ ಕೊಟ್ಟರು. ಆದೇಶ ಪತ್ರ ಕೊಟ್ಟರಲ್ಲೇ ಮನೆ ರೆಡಿ ಆಗಲಿಲ್ಲ. ಹಿಂದೆ 108 ಮನೆ ಕೊಡುವಾಗ ದೇಶಪಾಂಡೆ ಸಾಹೇಬರು ಇವರೇ ಹೇಳಿದ್ರು, ಹೋಗ್ರಿ ಇವತ್ತು ರಾತ್ರಿನ ಹೋಗಿ ಅಡುಗೆ ಮಾಡ್ರಿ ಅಂತೇಳಿ. ನೆನಪಿರ್ಬೋದು 108 ಕೊಟ್ಟಾಗ. ಈಗ ಮೊನ್ನೆನೂ ಅದೇ ರೀತಿ ನೀವು ಹೋಗ್ರಿ ಉಳ್ರಿ ಅಂಥೇಳಿ. ಲಾಸ್ಟ್ ಟೈಮ್ ಪಾಟೀಲ್ ಸಾಹೇಬ್ರು ಅದು ದುಡ್ಡು ತುಂಬಿದ್ರು, ಅವ್ರಿಗೆ ಹೇಳಿದ್ರು ನೀವು ಇವತ್ತೇ ಹೋಗಿ ಉಳ್ರಿ ಅಂತೇಳಿ. ಅಲ್ಲೇ ಏನು ಸ್ಥಿತಿ ಇದೆ ಅಂತ ಅವ್ರಿಗೆ ಗುರುತಿಲ್ಲ, ನಮ್ಗೆ ಗುರ್ತಿದೆ. ಅದರ ನಂತರ ಅವರು ಮಾತಾಡುವಾಗ ಕನಿಷ್ಠ ಎಲ್ಲೇ ಯಾರಿಗೆ ಏನು ಮಾತಾಡಬೇಕು ಅಂತೇಳಿ ಇಲ್ಲ, ಎಲ್ಲರಿಗೂ ಬಹಳ ಹಗುರವಾಗಿ ತಗೊಳ್ತಾ ಇದ್ದಾರೆ. ಈ ಹೋರಾಟ ಸಮಿತಿಗೆ ಜನ ಬಂದರು, ನಮ್ಮ ಕಷ್ಟ ಇದೆ, ನಮ್ಮ ಮನೆ ಸಿಗ್ತಾ ಇಲ್ಲ, ನಾವು ದುಡ್ಡು ತುಂಬಿದ್ದೇವೆ ಅಂತೇಳಿ. ಅದರ ಸಲುವಾಗಿ ನಾವು ಹೋರಾಟ ಕೇಳಿದ್ದೇವೆ ಅಂತೇಳಿ 108 ಜನಕ್ಕೆ ಮನೆ ಸಿಕ್ತು. ಮುಂದೆ 84 ಮನೆಗೆ ಸಿಗ್ತದ. ಯಾರಾದರೂ ಅವ್ರ ಪಕ್ಷದವರಾಗ್ಲಿ, ಅವ್ರ ಚುನಾಯಿತ ಯಾವ ಪ್ರತಿನಿಧಿಯೂ ಸಹ ಈ ಫಲಾನುಭವಿಗಳ ಜೊತೆ ಯಾರೂ ನಿಲ್ಲಿಲ್ಲ, ನಾಳೆ ನಿಲ್ಲುವುದೂ ಇಲ್ಲ. ಅವ್ರಿಗೆ ಕೆಲಸ ಅವರಾದ್ರೆ ಮುಗೀತು. ಇಂಥ ಪರಿಸ್ಥಿತಿಯಲ್ಲಿದೆ. ಅದೇ ರೀತಿ ದೇಶಪಾಂಡೆ ಸಾಹೇಬರು 9 ಬಾರಿ MLA ಆದರು. ಅವರ ವಯಸ್ಸು ಮತ್ತು ಅವ್ರು ಏನು ಹುದ್ದೆ ಪಡ್ಕೊಂಡಿದ್ದಾರೆ, ಎಲ್ಲೆಲ್ಲೇ ಅವ್ರು ಕೆಲಸ ಮಾಡಿದ್ದಾರೆ, ಅಷ್ಟೆಲ್ಲ ಅವ್ರಿಗಿದ್ರೂ ಸಹ ದೇವರು ಅವರಿಗೆ ಯಾವ ರೀತಿ ಮಾತಾಡಬೇಕು ಅಂತೇಳಿ ಏನು ಕಲ್ಪನೆ ಕೊಡಲಿಲ್ಲ ಅನ್ನೋ ಡೌಟ್ ಬರ್ತದೆ. ಅಂದರೆ ಹೋರಾಟಗಾರರು ನಾಯಿ, ಇವರು ಯಾರು? ಹೋರಾಟಗಾರರು ಇವತ್ತು ಮತ ಹಾಕ್ತಾ ಇದ್ದಾರೆ ಅಂತೇಳಿ ಬರ್ತಾ ಇದ್ದಾರೆ. ಇವತ್ತು ದಾಂಡೇಲಿ ಜನ ಓಟ್ ಹಾಕ್ತಾ ಇದ್ದಾರೆ ಅಂತೇಳಿ ಬರ್ತಾ ಇದ್ದಾರೆ. ನಾವು ಇವತ್ತು ರಾಜಕೀಯ ಮಾಡ್ತಾ ಇಲ್ಲ. ಜನ ಇವತ್ತು ಮನೆ ಇಲ್ಲದೆ ನರಳಾಡ್ತಾ ಇದ್ದಾರೆ.
ಇವರು ಅವಧಿಯಲ್ಲಿ 2018ರಲ್ಲಿ ನೀವು 1100 ಮನೆ ಕೊಡ್ತೇವೆ ಅಂತೇಳಿ ಅಶ್ಯೂರೆನ್ಸ್ ಕೊಟ್ಟು ಇವತ್ತು ಅದನ್ನು ಮಾಡದೆ ಅರ್ಧಕ್ಕೆ ಬಿಟ್ಟು ಹೋಗಿದ್ರಿ. ಆದರೆ ಇದಕ್ಕೆ ನಾ ಈಗ ಉತ್ತರ ಕೊಡ್ತಾ ಇಲ್ಲ. ಕಾರವಾರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಅದರಲ್ಲಿ ಅವರ ಮಾಡಿರುವ ಎಲ್ಲ ಕೆಲಸ ಬಗ್ಗೆ ನಾವು ಬಹಿರಂಗ ಮಾತಾಡ್ತೇವೆ. ನಾವು ಯಾರು ನಮ್ಮ ಮನೆಗೆ ಕೊಡ್ರಿ ಅಂತೇಳಿ ಹೋರಾಟ ಸಮಿತಿಯವರು ಹೋಗಲಿಲ್ಲ. ಹೋರಾಟ ಸಮಿತಿಯವರು ಎಲ್ಲೇ ಚಂದಾಯ ವಹಿಸಿ ಹೋರಾಟ ಮಾಡ್ತಾ ಇಲ್ಲ. ನಾವು ನಮ್ಮ ಎಲ್ಲ ಪದಾಧಿಕಾರಿಗಳು ತಮ್ಮ ಕೈಲಿಂದ ದುಡ್ಡು ಹಾಕಿ ಕಾಂಟ್ರಿಬ್ಯೂಷನ್ ಮಾಡ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಅದನ್ನು ಇವತ್ತು ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಕೆಲವು ನಮ್ಮ ಮಾಧ್ಯಮದವರಿಗೂ ಹೊಟ್ಟೆನೂ ಚಾಲುವಾಗಿದೆ. ಹೋರಾಟ ಸಮಿತಿಯವರಾದ್ರೂ ಏನಾದ್ರೂ ಮಾಡಿದರೆ ನಾಳೆ ನಮ್ಮ ಅಸ್ತಿತ್ವ ಹೋಗ್ತದ ಅಂತೇಳಿ ಅವ್ರ ಬೆನ್ನೇ ಹಿಂದೆ ಬಿಡ್ತಾ ಇದ್ದಾರೆ. ಇಂಥವರಿಗೆ ನಾವು ಪಾಠ ಕಲಿಸ್ಬೇಕಂದ್ರೆ ನಾವೆಲ್ಲ ಜನ ಒಂದಾಗಿ ನಿಲ್ಬೇಕು. ನಾವು ನಿಲ್ಲಿಲ್ಲ ಅಂದ್ರೆ ಅದೇ ಮತ್ತೆ ಒಂದು ಏನಾದ್ರೂ ಅದೇ ಟೂರಿಸಂ ಮಾಡಿ ಮುಗಿಸ್ಬಿಡ್ತಿದ್ರು ಇಷ್ಟ. ಮತ್ ನಾಳೆನೂ ಮಾಡ್ಲಿಕ್ಕೆ ಬಿಡ್ತಾರಂತೇಳಿ ಹೇಳಲಿಕ್ಕೆ ಆಗುದಿಲ್ಲ. ಬರೇ ಇಲ್ಲೇ ಬರುವುದು ಏನಾದ್ರೂ ಹೇಳಿ ಹೋಗ್ಬಿಡುದು. ಎಷ್ಟೋ ಹೇಳಿಕೆ ನೀವು ಕೇಳಿದ್ರಿ. ಇದರ ಸಲುವಾಗಿ ನಾನು ದೇಶಪಾಂಡೆ ಸಾಹೇಬ್ರ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ, ನೀವು ಪದೇ ಪದೇ ಈ ರೀತಿ ಹೋರಾಟ ಸಮಿತಿಗಾಗ್ಲಿ ಅಥವಾ ಹೋರಾಟಗಾರರಿಗಾಗ್ಲಿ ಅಥವಾ ದಾಂಡೇಲಿ ಜನತೆಗೆ ಆ ರೀತಿ ನೀವು ಹೇಳಿಕೆ ಕೊಟ್ರೆ, ಸ್ಟೇಟ್ಮೆಂಟ್ ಕೊಟ್ರೆ ಖಂಡಿತವಾಗಿ ನಾವು ಬಹಿರಂಗವಾಗಿ ಇದನ್ನು ಖಂಡಿಸಿ ಹೋರಾಟ ಮಾಡಬೇಕಾಗುತ್ತದೆ. ಆ ವಿಷಯದ ಮೇಲೆ ಮತ್ತೆ ಹೋರಾಟ ಮಾಡಲಿಕ್ಕೆ ನೀವು ಅವಕಾಶ ಕೊಡಬಾರ್ದು. ಮತ್ತು ನಿಮ್ಮ ಹೇಳಿಕೆ ನೀವು ಹೇಳಿದ್ರೆ ಅದನ್ನು ಹಿಂಪಡೆಯಬೇಕು ಅಂತೇಳಿ ಹೇಳ್ತೇನೆ. 1-2 ದಿವಸದಲ್ಲಿ ನಾವು ಕಾರವಾರದಲ್ಲಿ ಇದೇ ವಿಷಯ ಮೇಲೆ ನಾವು ಪತ್ರಿಕಾಗೋಷ್ಠಿ ನಡೆಸಿ ಅವರ ಏನೇನು ಕಾರ್ಯ ಮಾಡಿದ್ದಾರೆ, ದಾಂಡೇಲಿಗೆ ಇವತ್ತು ಏನ್ ಸಿಂಗಾಪುರ್ ಮಾಡಿದ್ದಾರೆ ಅಂತ ಹೇಳಿ ನಾವು ಕ್ಲಿಯರ್ ಆಗಿ ನಾವು ಸ್ಪಷ್ಟೀಕರಣ ಕೊಡ್ತೇವೆ ಅಂತೇಳಿ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸಮಗ್ರ ಹೋರಾಟ ಸಮಿತಿಗೆ ಸಮಗ್ರ ಹೋರಾಟ ಸಮಿತಿಗೆ ದಾಂಡೇಲಿ ಹೋರಾಟಗಾರರು ಇರ್ತಕ್ಕಂಥ ನಮ್ಮ ಅಕ್ರಮ್ ಖಾನ್ ಸರ್ ಮತ್ತು ಅಶೋಕ್ ಪಾಟೀಲ್ ಅವರು ಮತ್ತು ನಮ್ಮ ಗಡಪ್ ಸರ್ ಮತ್ತು ಹೆಗ್ಡೆ ಅವರು ಮತ್ತು ಇರ್ತಕ್ಕಂಥ ಎಲ್ಲ ಅಕ್ಕಂಗಿಯರು ಇಲ್ಲಿ ದಾಂಡೇಲಿಯಲ್ಲಿ ಇರ್ತಕ್ಕಂಥ ಇವತ್ತು ಪ್ರಾಜೆಕ್ಟ್ ಮ್ಯಾನೇಜರ್ ಬಂದು ಹೋದ್ರು ದಾಂಡೇಲಿಗೆ G+2 ಮನಿ ಬಗ್ಗೆ. ಈಗ 2018ರಿಂದ ದುಡ್ಡು ತುಂಬ್ತಾ ಬಂದಿದ್ದಾರೆ ಪಾಪ ಅವರು. ತುಂಬಿದ ನಂತರ ಅದ ಬಡ್ಡಿ ಏನು, ಬಂಗಾರ ಇಟ್ಟು ಮನಿಯೊಳಗೆ ಇರ್ತಕ್ಕಂಥ ಬಾಡಿಗೆನೂ ತುಂಬಬೇಕು, ರೊಕ್ಕದ ಬಡ್ಡಿನೂ ತುಂಬಬೇಕು. ಇಂಥ ಕಷ್ಟದಿಂದ ಹೋರಾಟದಿಂದ ಈ ರೀತಿ ಮಾಡ್ತಾರ. ಮಾಡಿದ ಇಲ್ಲಿ ಇರ್ತಕ್ಕಂಥ ಶಾಸಕರು, ಹಳೆಯ ದಾಂಡೇಲಿ ಜೋಡ ವಿಧಾನಸಭಾ ಕ್ಷೇತ್ರ ಶಾಸಕರು 10 ಸಲ ಆರಿಸಿ ಬಂದವರು. ದಾಂಡೇಲಿಯನ್ನು ಬೇಕಾದಾಗ ಮಾಡ್ಬೋದಿತ್ತು. ದಾಂಡೇಲಿ ಅಂದ್ರೆ ಕಸ ತಿಳಿದು ಬಿಟ್ಟಿದಾರ ಅವ್ರು. ದಾಂಡೇಲಿಗೆ ಅಂದ್ರೆ ನಾಯಿ ಅಂತ ತಿಳಿದಾರ. ಮೊನ್ನೆ ಹೇಳ್ತಾರಂತ ಇವ್ರು ಹೋರಾಡೋರು ಹಂಗ ಇರುವುದು ಅಂತೇಳಿ. ಬಗಳೋ ನಾಯಿ ಕಚ್ಚೋದಲ್ಲ, ಕಚ್ಚೋ ನಾಯಿ ಬಗಳೋದಿಲ್ಲ ಅಂತ. ಈ ರೀತಿ ಅನ್ನೋದು ಪಬ್ಲಿಕ್ ಅನ್ನೋದು ಸರಿಯಲ್ಲ. ತಾವು ಶಾಸಕರ ದೊಡ್ಡವರು, ನಮ್ಮಿಂದ ಅವರಿಂದ ನಾವಲ್ಲ. ಅದ್ ಫಸ್ಟ್ ವಿಚಾರ ಮಾಡ್ಬೇಕು. ಒಂದು ಟೈಮ್ದಾಗ ಇಂಡಸ್ಟ್ರಿಯಲ್ ಏರಿಯಾ ಇತ್ತು ದಾಂಡೇಲಿ. ಈಗ ದಾಂಡೇಲಿ ಗುರ್ತಿಲ್ಲ, ಬರೇ ಒಂದು ಪೇಪರ್ ಮಿಲ್ ಅಷ್ಟೇ ಕೆಲ್ಸಕ್ಕೆ ಸಹಿತ ಅವ್ರು ಇಂಡಸ್ಟ್ರಿಯಲ್ ಮಿನಿಸ್ಟರ್ 10 ವರ್ಷ ಇದ್ರು. ಒಂದು ಫ್ಯಾಕ್ಟ್ರಿ ಹಾಕೋ ಕೆಪಾಸಿಟಿ ಅವರಲ್ಲಿ ಆಗ್ಲಿಲ್ಲ. ಇನ್ ಮ್ಯಾಗ ಪಬ್ಲಿಕ್ ಈ ರೀತಿ ಅನ್ನೋದು ತಪ್ಪು. ಇನ್ಮ್ಯಾಗ ನಾವು ಅನ್ನೋದಕ್ಕೆ ನಾವು ಇನ್ನು ಅನುಸ್ಪದ ಕೊಡುದಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೀವಿ. ಮುಂದೆ ಭಯಂಕರ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಇದ್ರ ಬಗ್ಗೆ ಏನಾರ ದಾಂಡೇಲಿ ಪಬ್ಲಿಕ್ ಬಗ್ಗೆ ಯಾರ ಬಗ್ಗೆ ಮಾತಾಡಿದ್ರೆ ಹುಷಾರಿಂದ ಇರ್ಬೇಕು. ನಮ್ಮ ಹೌಸಿಂಗ್ ಬೋರ್ಡ್ ವತಿಯಿಂದ ಅಧಿಕಾರಿಗಳು ಬಂದಿದ್ರು. ಅವ್ರು ಈಗಾಗಲೇ ಇವತ್ತು ವಿಶ್ವಾಸ ಕೊಟ್ಟು ಹೋಗಿದ್ದಾರೆ, ನಾವು ಶೀಘ್ರವಾಗಿ ಆ ಕಾರ್ಯವನ್ನು ಮುಖ ಹಾಕ್ತೀವಿ ಅಂತ ಹೇಳ್ಬಿಟ್ಟು. ನಮಗೆ ಬಹಳಷ್ಟು ನೋವಾಗಿದ್ದೇನೆಂದ್ರೆ 2000 ಈ ಯೋಜನೆ 2013ರಲ್ಲಿ 2018ರಲ್ಲಿ 11 ತಿಂಗಳಲ್ಲಿ ಮಾತ್ರ ಮಾಡಿಕೊಡ್ಬೇಕಾಗಿರ್ತಕ್ಕಂಥ ಯೋಜನೆ. ಆ ಯೋಜನೆ 10 ವರ್ಷ ಆದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಗುತ್ತಿಗೆದಾರರಿಗೆ ಬ್ಲಾಕ್ ಲಿಸ್ಟ್ ಹಾಕ್ಲಿಲ್ಲ, ಮತ್ತೆ ಯಾವುದೊಂದು ಕ್ರಮ ತೆಗೆದುಕೊಂಡಿಲ್ಲ. ಇಷ್ಟು ದಿವಸ ನಂತರ ಇವತ್ತು ಬಂದಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು. ಇಷ್ಟು ದಿವಸ ಬಂದ ನಂತರ ಇವತ್ತು ಬಂದು ನಾವು ಕಾರ್ಯವನ್ನ ಬೇಗ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಬ್ಲಾಕ್ ಲಿಸ್ಟ್ ಹಾಕ್ಬೇಕಾಗಿರ್ತಕ್ಕಂಥ ಗುತ್ತಿಗೆದಾರನ್ನ ಯಾಕೆ ಉಳ್ಕೊಂಡ್ರು, ಏನೋ ಒಂದು ನಮ್ಗೆ ಸಂಶಯ ಕಾಡ್ತಾ ಇದೆ. ಅಲ್ಲೇನೋ ಒಂದು ಆಮಿಷ ಆಗಿದೆ ಅಂತ ಹೇಳ್ಬಿಟ್ಟು. ಮತ್ತೆ ನಾವ್ ಯಾಕೆ ಹೋರಾಟ ಮಾಡ್ತೀವಿ ಅಂದ್ರೆ ಬಡವರ ಕಣ್ಣೀರು ನಮಗ್ ಗೊತ್ತಿದೆ. ಮಳೆಗಾಲದಲ್ಲಿ ನೋಡ್ಬೇಕು, ಒಬ್ಬೊಬ್ರು ಮನೆಗಳಲ್ಲಿ ಹಿಂಗಿಂಗ್ ಸಾಮಾನುಗಳನ್ನ ಇಟ್ಕೊಂಡ್ ಕುಂಡಿರ್ಬೇಕು. ಮತ್ತೆ ಯಾಕೆ ತುಂಬಿದ್ರಿ ಅವ್ರ ರೊಕ್ಕನ? ಎಷ್ಟು ರೊಕ್ಕ ತುಂಬಿದ್ರು? ಒಂದು 70,000 ರೂಪಾಯಿ 20,000 ರೂಪಾಯಿ ತುಂಬುದು ಸಾಮಾನ್ಯ ಅಲ್ಲ. ದೊಡ್ಡವ್ರಿಗೆ ಅದ ಏನು ಅನ್ಸುದಿಲ್ಲ, ಸಣ್ಣವ್ರಿಗೆ ಬಹಳ ಕಷ್ಟ. ಅವ್ರು 8,000 ರೂಪಾಯಿ ಅವರು ಒಬ್ಬೊಬ್ರು ನಾವು ನೋಡ್ತೇವಲ್ಲ, ಅವ್ರು ದುಡಿಬೇಕಾದ್ರೆ ಮುಂಜಾನೆಯಿಂದ ಸಂಜೆ ಮಠ ಮತ್ತೊಬ್ಬರ ಮನೆ ಕಸ ಹೊಡಿದು ಮಾಡಿ ದುಡಿದು ಬದುಕುವಂತ ಅವ್ರಿಗೆ ಫಲಾನುಭವಿ ಅಂತವ್ರು ಇದಾವಲ್ಲ. ಏನ್ ಮಧ್ಯಮ ವರ್ಗದವ್ರು ಕೊಟ್ಟಿದ್ದಿದೆ ಏನ್ರಿ ಫಲಾನುಭವಿ? ಇಲ್ಲ, ಬಡವರಿಗೆ ಕೊಟ್ಟಿದ್ದಿದೆ. ಅವ್ರ ಕಣ್ಣೀರು ನಮ್ಗೆ ಗೊತ್ತಾಗ್ತದೆ. ನಾವ್ ಇಲ್ಲಿ ಸ್ಥಳೀಕರವಾಗಿ ಇರ್ತಕ್ಕಂಥವ್ರು. ಈ ಭಾಗ ಮಲೆನಾಡು ಪ್ರದೇಶದಾಗಿರ್ತಕ್ಕಂಥ ಈ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತೈತಿ. ಇಲ್ಲಿ ಮಳೆಗಾಲದಲ್ಲಿ 6 ತಿಂಗಳವರೆಗೆ ಮಳೆ ನಿಲ್ಲೋದಿಲ್ಲ.
ಹೋದ ವರ್ಷ ಅಲ್ಲ, ಹಚ್ಚಿ ವರ್ಷ ಡಿಸೆಂಬರ್ ಮಟ್ಟ ಮಳೆ ಆಗಿದೆ. ಅಂತ ಸಂದರ್ಭದಲ್ಲಿ ಅವ್ರು ಹೆಂಗ್ ಬದುಕಬೇಕು? ಕೂತು ನನಗೆ ಕಷ್ಟ ಆಗ್ತೈತಿ. 2 ವರ್ಷ ನಾನು ಮನೆ ಬಾಡಿಗೆ ಒಳಗೆ ಇದ್ನಿ ಅಂತಂದ್ರೆ ಮತ್ತೊಬ್ಬರು ಅಲ್ಲಿ ಬಿಡಿಸ್ತಾರೆ. ಪಾಪ ಬಡವ್ರಿಗೆ ಏನಾಗ್ಬೇಕು? ಅಲ್ಲೇ 3,000 ರೂಪಾಯಿ 4,000 ರೂಪಾಯಿ ಮನೆ ಬಾಡಿಗೆ ಕೊಡ್ಬೇಕು ಅವ್ರು. ಬದುಕೋದ್ ಹೆಂಗೆ 8,000 ರೂಪಾಯಿದಲ್ಲಿ? ಇವ್ರಿಗೆ ದೌಡು ನಾವು ಮಾಡಿಕೊಡ್ರಿ ಅಂತಂದ್ರೆ ಕೆಲವೊಬ್ರು ಸಿಟ್ಟು ಬರುತ್ತೆ. ಹಿಂಗಾಗಿ ನಾವೇನು ಅಂಜೋ ಮಂದಿ ಅಲ್ಲ. ನಾವು ಹೋರಾಟ ಅಂತ ನಮ್ಗೆ ಏನು ಕಾಣೋದಿಲ್ಲ. ನಮ್ಗೆ ಗುರಿ ಒಂದೇ, ಬಡವರ ಕಣ್ಣೀರಿಗೆ ಅವ್ರ ನಾವು ತಡ್ಕೊಳಂತಕ್ಕಾಗುದಿಲ್ಲ. ನಮ್ಮೂರಲ್ಲಿ ಇಂಥ ಯೋಜನೆಗಳು ನಾವು ಒಂದೇ ಹೋರಾಟವನ್ನು ಮಾಡ್ತಾ ಇಲ್ಲ. ಸಾಕಷ್ಟು ಹೋರಾಟಗಳಿಗೆ ನಾವು ಸ್ಪಂದಿಸ್ತಾ ಇದ್ದೀವಿ. ನ್ಯಾಯಯುತವಾಗಿ ನಾವು ಸ್ಪಂದಿಸ್ತಾ ಇದ್ದೀವಿ. ಬಡವರ ಒಂದು ಹೋರಾಟಕ್ಕೆ ನಾವು ಸ್ಪಂದಿಸ್ತೀವಿ. ಇವತ್ತಿನ ದಿವಸ ಒಳ್ಳೆ ಬೆಳವಣಿಗೆ ಆಗಿದೆ. ಇವತ್ತಿನ ದಿವಸ ಅದು ಶೀಘ್ರವಾಗಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಶಾಸಕರು. ಅವಾಗವಾಗ ಅವ್ರು ಹೇಳ್ತಾನೆ ಇದ್ದಾರೆ, ಅದು ನಂದ ಯೋಜನೆ, ಅದ್ರ ಬಗ್ಗೆನೆ ಖೇದವನ್ನು ವ್ಯಕ್ತಪಡಿಸ್ತಾರೆ. ಆದ್ರೆ ಮೊನ್ನೆನೂ ಕೂಡ ಅವರು ಒಂದು ಮಾತು ಅವ್ರು ಅಂದ್ರು, ಅಥವಾ ಮಾಧ್ಯಮ ಅವ್ರು ಆ ರೀತಿ ಒಳಗ ಚಿತ್ರ ಕಡಿಸಿ ಮಾಡ್ತೇವೆ ಗೊತ್ತಿಲ್ಲ. ಆ ವಿಷಯ ನಮಗೂ ಕೂಡ ನಮ್ಮ ಹೋರಾಟ ಸಮಿತಿಗೆ, ಒಟ್ಟಾರೆಯಾಗಿ ನಮ್ಮ ಹೋರಾಟ ಸಮಿತಿಗೆ ಅದು ಆ ವಿಷಯ ನೋವಾಗಿದೆ ಅಂತ ಹೇಳ್ತಾ, ಶೀಘ್ರವಾಗಿ ಆಗ್ತಕ್ಕಂತ ಈ ಯೋಜನೆಗೆ ನಾವು ಕೂಡ ಬಹಳ ಹರ್ಷವನ್ನು ವ್ಯಕ್ತಪಡಿಸ್ತೀವಿ. ಬೇಗ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಆಶೆಯೊಂದಿಗೆ ಒಂದೆರಡು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮೊದಲನೇದಾಗಿ ಇವತ್ತಿನ ದಿವಸ ಆಗಮಿಸಿದ ಎಲ್ಲ ನಮ್ಮ ಫಲಾನುಭವಿಗಳೇ, ನಮ್ಮೆಲ್ಲ ದಾಂಡೇಲಿ ಹೋರಾಟ ಸಮಿತಿಯ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳೇ, ನಮಗೆಲ್ಲರಿಗೂ ಮೊದಲನೇದಾಗಿ ಸ್ವಾಗತವನ್ನು ಬಯಸಿ ನಾನು ಇವತ್ತು ನಡೆದಂತಹ ಘಟನೆ ಬಗ್ಗೆ ಒಂದೆರಡು ವಿಷಯಗಳನ್ನು ಮಾತಾಡ್ತೀನಿ. ಇವತ್ತ ಪ್ರಾಜೆಕ್ಟ್ ಮ್ಯಾನೇಜರ್ ಬಂದಿದ್ದಾರೆ, PD ಅವರು. ಇವ್ರ ನಂತರ DC ಅವರು. ಪ್ರಾಜೆಕ್ಟ್ ಮ್ಯಾನೇಜರ್ ಕಡೆ ನಾವು ಸುಮಾರು ಟೈಮ್ ಚರ್ಚೆ ಮಾಡಿದ್ದೀವಿ ಈ ವಿಷಯವಾಗಿ. ಅವರು ಕಮಿಷನರ್ಗೆ ಒತ್ತಾಯವನ್ನು ಮಾಡಿ ಬ್ಯಾಂಕಿನವ್ರನ್ನ ಕರೆದು ಮೀಟಿಂಗ್ ಮಾಡಿ ಇದು ಎಲ್ಲ ಕೆಲಸ ಸ್ಟಾರ್ಟ್ ಆಗಬೇಕು, ಅದಕ್ಕೇನು ಕುಂದುಕೊರತೆಗಳದಾವು ನಾವು ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಆ ಪ್ರಕಾರ ಇನ್ನು ನಾಳಿನಿಂದ ಇವತ್ತಿನಿಂದನೇ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ನಮ್ಮ ಕಮಿಷನರ್ ಕೂಡ ಹೇಳಿದ್ದಾರೆ. ಅದಕ್ಕಾಗಿ ಈಗ ಮೊದಲನೇದಾಗಿ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇನ್ನು DC ಅವರು ಒಂದು ವಾರ 15 ದಿವಸದಲ್ಲಿ ಕರ್ಕೊಂಡು ಬರ್ತೀನಿ, ಅವ್ರದ್ದು ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನುಳಿದ ವಿಷಯಗಳಿಗೆ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡಿ ಆದಷ್ಟು ಫಲಾನುಭವಿಗಳಿಗೆ ಬೇಗನೆ ಮನೆ ಸಿಗುವಂತ ವ್ಯವಸ್ಥೆಯನ್ನ ಮಾಡುವಲ್ಲಿ ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಮೊನ್ನೆ ನಮ್ಮ ಈ ಒಂದು ಕ್ಷೇತ್ರದ ಶಾಸಕರಾದಂಥ ಅರವಿಂದ್ ದೇಶಪಾಂಡೆ ಅವರು ಬಂದು ಅವರು ನಮ್ಮ ಹೋರಾಟ ಸಮಿತಿಯವ್ರನ್ನ ಅಷ್ಟು ಹಗುರವಾಗಿ ತಿಳ್ಕೊಂಡಿದ್ದಾರೆ. ಅವರು ದಾಂಡೇಲಿ ಸಮಗ್ರ ಹೋರಾಟ ಸಮಿತಿಯ ಒಂದು ಪ್ರತಿಯೊಂದು ಹೋರಾಟದಲ್ಲಿ ನಾವು ಮಂಚೂಣಿಯಾಗಿ ನಿಂತು ದಾಂಡೇಲಿ ಜನರ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅಂಥದ್ರಲ್ಲಿ ಅವರು ಬೊಗಳ ನಾಯಿ ಕಚ್ಚೋದಿಲ್ಲ ಅಂತ ಇಂಥ ಈ ಒಂದು ಶಾಸಕರಾಗಿ ಇಂಥ ಒಂದು ಮಾತುಗಳನ್ನ ಅವರು ಮಾತಾಡಬಾರ್ದು. ಯಾಕಂದ್ರೆ ನಮಗೆ ಬಹಳ ಖೇದ ಅನಿಸ್ತದೆ. ಯಾಕಂದ್ರೆ ಅವ್ರು ಕೆಲಸ ಮಾಡಿದ್ರೆ ನಾವ್ ಯಾಕೆ ಈ ಹೋರಾಟವನ್ನು ಮಾಡ್ತೀವಿ? ಅವ್ರು ವರ್ಷಗಂಟ್ಲೆ ಆಯ್ತು ಈ ನಮ್ಮ ಜನ ಎಷ್ಟೊಂದು ಅಲಿದಾಡ್ತಾ ಇದ್ದಾರೆ, ಎಷ್ಟು ಮುನ್ಸಿಪಾಲಿಟಿಗೆ ಬಂದು ಎಷ್ಟು ಸಲ ಹೋಗ್ತಾ ಇದ್ದಾರೆ. ಅಷ್ಟಾದ್ರೂ ಕೂಡ ಇನ್ನೂ ಅವ್ರ ಕೆಲಸ ಆಗ್ತಾ ಇಲ್ಲ. ಎಲೆಕ್ಷನ್ ಬಂದಾಗ ಬಂದು ನಾ ಅದನ್ನ ಮಾಡ್ತೇನೆ ಇದನ್ನ ಮಾಡ್ತೇನೆ ಅಂತ ಹೇಳಿ ಅವ್ರ ಕೆಪಾಸಿಟಿ ಇದ್ದವ್ರು, ಮಾಡುವಂಥವ್ರು, ಯೋಗ್ಯತೆ ಇದ್ದವ್ರು ಅಂಥವ್ರು ಅದನ್ನ ಮಾಡೋದ್ ಬಿಟ್ಟು ನಮ್ಮ ಎಲ್ಲ ಮಂದಿಗೆ ನೀವ್ ಹೆಂಗೆ ಉಪಜೀವನ ಮಾಡ್ತೀರಿ, ನೀವ್ ಯಾವ ರೀತಿ ಇದನ್ನ ಮಾಡ್ತೀರಿ ಅನ್ನುವಂತ ಒಂದು ಮಾತು ಏನದಲ್ಲ, ಬಹಳ ಸರಿ ಅಲ್ಲ ಅದು. ಅದಕ್ಕೆ ಅವರು ಒಂದು ಆ ರೀತಿ ಮಾತಾಡಿದ್ದಕ್ಕೆ ನಾನು ಬಹಳಷ್ಟು ಒಂದು ಬೇಜಾರ, ನಮ್ಮೆಲ್ಲಾ ಜನರಿಗೆ ನಿರಾಶೆ ಆಗಿದೆ ಮತ್ತು ಖೇದವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ. ನಮಸ್ತೆ ಎಲ್ಲರಿಗೂ. ನಮ್ಮ ಮನೆಗಳು ನಮ್ಗೆ ಲಘು ಸಿಗಲಿ. ಇವನ್ನೆಲ್ಲಾ ದೇಶದಾಗ ಎಲ್ಲಾ ಕೆಲಸ ಮಾಡ್ಕೊಡ್ತಾನ, ಇಲ್ಲೇ ಬಂದ ನಮ್ ದಾಂಡೇಲಿಗ ಮುಗಿಸ್ಕೊಂಡ್ ಹೋಗ್ತಾನ. ನಮ್ ಕೆಲಸ ಸರಿ ಮಾಡ್ಕೊಡಲ್ಲ. ನಾವ್ ಎಷ್ಟು ವರ್ಷ ಆಯ್ತು ದುಡ್ಡು ತುಂಬ ನಮ್ ಮನೆಗಳು ನಮ್ಗ ಬೇಕ, ಇಲ್ಲಾರ ಮತ್ತೆ ನಾವು ಹೋರಾಟ ಚಾಲು ಮಾಡ್ತೇವೆ ಅಷ್ಟ. ಮತ್ತೆ ಏನ್ ಮುಂದೆ ಮಾತಾಡಂಗಿಲ್ಲ. ಎಲ್ಲರಿಗೂ ನಮಸ್ಕಾರ. ಇಷ್ಟು ಬಿಸಿಲಲ್ಲಿ ಜನ ಎಲ್ಲ ಬಂದಿದ್ದಾರೆ, ಮನೆ ಬಗ್ಗೆ ಅಂತ ಹೇಳಿ ಎಲ್ಲ ಜನ ಬಂದಿದ್ದಾರೆ, ಬಿಸಿಲಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಆದರೂ PD ಅವ್ರು ಬಂದು ಒಳ್ಳೆ ಮೀಟಿಂಗ್ ಎಲ್ಲ ಸರಿ ಆಯ್ತು. ಮತ್ತೆ ಬ್ಯಾಂಕ್ನವ್ರಿಗೆ ಎಲ್ಲ ಕರೆದ್ರು, ಅದೇನ್ ಪ್ರಾಬ್ಲಮ್ ಇದೆ ಎಲ್ಲ ಸರಿ ಸಮಾನ ಮಾಡಿದ್ರು. ನಮ್ಮ ಅಕ್ರಮ್ ಖಾನ್ ಸರ್ ಇದ್ರು, ಅವ್ರ ಜೊತೆಗೆಲ್ಲ ಮಾತುಕತೆ ಆಗಿದೆ. ಈಗ ಆದ್ರೂ ಸ್ವಲ್ಪ ನಮ್ಮ ದೇಶಪಾಂಡೆ ಸಾಹೇಬ್ರು ಮನಸ್ಸು ಮಾಡಿದ್ರೆ ಆಗ್ತೈತಿ. ಅವ್ರ ಯಾಕೆ ಮನಸ್ಸು ಮಾಡ್ತಾ ಇಲ್ಲ ದಾಂಡೇಲಿ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಎಲೆಕ್ಷನ್ ಬಂದಾಗ ಅಷ್ಟು ಬರ್ತಾರ, ದೊಡ್ಡ ಮಾತು ಹೇಳ್ತಾರ, ಆಗ್ತೈತಿ. ಆನಂತರ ಮತ್ತೇನು ಇಲ್ಲ, ತಣ್ಣಗೆ ಮಾಡ್ಬಿಡ್ತಾರ. ಅದೇನು ಹಂಗೆ ಮಾತಾಡ್ತಾರ ಅವರಿಗೆ ಗೊತ್ತು. ಅದೇ ದಾಂಡೇಲಿ ಬಗ್ಗೆ ಏನು ಅವ್ರ ಕಾಳಜಿ ಐತೆ ಇಲ್ಲ ಅದನ್ನು ಗೊತ್ತಿಲ್ಲ. ಅದಕ್ಕೆ ನೀವು ಇದು ನಮ್ಗೆ G+2 ಮನೆಗಳು ಪಾಪ ಬಡವ್ರ ಮಂದಿಗೆ ಕೊಟ್ಬಿಟ್ರೆ ಯಾರಿಗೂ ಟೆನ್ಷನ್ ಇರೋದಿಲ್ಲ. ಬಡವ್ರ ಮಂದಿಗೆ ಪಾಪ ಭಾಳ ಕಣ್ಣೀರು ಹಾಕ್ತಾರ, ಬೇಜಾರು ಅನ್ನಿಸ್ತೈತೆ ಅವ್ರಿಗೆ. ಬಡವ್ರ ಮಂದಿಗೆ ಮನೆ ಸಿಕ್ಕಿದ್ರೆ ಪಾಪ ಅವ್ರ ಮನೇಲಿ ಅವ್ರು ಇರ್ತಾರೆ.
ಅದೆರಡು ಮಾತು ಹೇಳಿ ಹಲೋ ನಮಸ್ತೆ ಸರ್, ನಾವು ಬಾಳ ವರ್ಷದಿಂದ ಬಾಡ್ಗಿ ತುಂಬ್ತೇವ್ರಿ ಮತ್ ಮನಿ ರೊಕ್ಕ ಎಲ್ಲಾ ತುಂಬಿದೇವ್ರಿ. ಇವ್ರು ಬರೋದು ಹೋಗೋದು ಅಷ್ಟ ಮಾಡತ್ತಾರ್ರಿ ಸರ್. ಏನು ಲಕ್ಷ ಕೊಡ್ವಾರಿ, ಎಲ್ಲಾ ಊರಕ್ ಮನಿಗೊಳ್ ಕೊಟ್ಟಾರಿ. ನಾವು ಕೆಲ್ಸಕ್ ಹೋಗ್ತೇವ್ರಿ, ಅಲ್ಲಿ ಹೇಳಿ ಪದೇ ಪದೇ ಬರೋದ್ ಆಗ್ತೇತ್ರಿ. ಈಗ ಎಷ್ಟು ವರ್ಷ ಆಯ್ತ್ರಿ ನಮ್ದ ಇನ್ನ ಮನಿದ ಏನು ಕಾಳಜಿ ಮಾಡೋರಿ. 75,000 ರೂಪಾಯಿ ತುಂಬಿದೇವ್ರಿ. ಸಂಘನ್ಯಾಗ ಸಾಲ ಮಾಡಿದೇವ್ರಿ, ಬಡ್ಡಿ ತುಂಬೇಕ್ರಿ ಮತ್ ಬಾಡ್ಗಿನೂ ತುಂಬೋದ್ ಆಗತೈತ್ರಿ ಸರ್. ಆದ್ರ ಇವ್ರೇನು ವಿಚಾರ ಮಾಡ್ವಾರಿ, ಇವತ್ ಕೊಡ್ತೇವ್ ನಾಳ್ ಕೊಡ್ತೇವ್ ಅಂದವ್ರಿ. ಇದ್ದವ್ರಿಗೆ ಮನಿ ಕೊಟ್ಟಾರಿ, ಇಲ್ಲವ್ರಿಗೆ ಏನು ಕೊಟ್ಟಿಲ್ರಿ. ಈಗ ನಮ್ಗ ಮನಿ ಬೇಕಂತ ನಾವ್ ಕೆಲ್ಸಕ್ ಹೇಳೇ ಬಂದೇವ್ ನೋಡ್ರಿ. ಇದು ವಿಚಾರ ಮಾಡಿ ನಮ್ಗೆ ಈ ವಾರನ್ಯಾಗ ಏನದ ಮನಿದ ಜಲ್ದಿ ಮಾಡ್ಬೇಕ್ರಿ. ನಾವ್ ಇಷ್ಟ ಮಾತಾಡಿ ಕೈ ಮುಗಿತೇವ್ರಿ.